ಸರ್ಕಾರ ಬಂದ ನಂತರ ಕೇಂದ್ರ ಸರ್ಕಾರ ಬಂದ ನಂತರ ಕಳೆದ 10 ವರ್ಷದಲ್ಲಿ ನಾವು ಪ್ರತ್ಯಕ್ಷ ನೋಡಿದೆ. ಯಾಕಂದರೆ ಎಲ್ಲಿ ಮಾಹಿತಿಗಳು ಜಲ್ದಿ ಸಿಗಲ್ಲ, ನಾವು ಹುಡುಕಾಡಿ ಮಾಡಬೇಕು. ಸುಮಾರು 89ಕ್ಕೂ 90 ಲೀಕ್ಸ್ಗಳು ಆಗಿದ್ದಾವೆ ಈ ರೀತಿ. ಅದರಲ್ಲಿ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಎಕ್ಸಾಮಿನೇಷನ್ಸ್ ಏನು ನಡೆಸ್ತಾರೆ, ಸುಮಾರು 21 ಈ ರೀತಿಗಳು ಕೇಂದ್ರ ಸರ್ಕಾರದ ಆಧೀನದಲ್ಲಿ ಬರ್ತಕ್ಕಂಥದ್ದು ಲೀಕ್ಸ್ಗಳು ಆಗಿದ್ದಾವೆ. NET ಇರ್ಬೋದು, ಅಥವಾ NET ಇರ್ಬೋದು, ಅಥವಾ CBSE ಇರ್ಬೋದು. ಇವನ್ನ ಯಾಕೆ ಹೇಳ್ತಾ ಇದೀವಿ ಅಂತಂದರೆ, ಇದು ಒಂಥರ ದೊಡ್ಡ ಪ್ರಮಾಣದಲ್ಲಿ ಮಾಫಿಯಾ ನಡೀತಾ ಇದೆ. ಇವತ್ತು ತಮ್ಮ ಮುಖಾಂತರ ತಮ್ಮ ಪತ್ರಿಕೆಯಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ, ಲಕ್ಷಾಂತರ ರೂಪಾಯಿ ದುಡ್ಡನ್ನು ಕೇಳ್ತಾ ಇದ್ದಾರೆ. ಇದು ನೀಟ್ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ವಿಷಯ. ಇದರಲ್ಲಿ ಏನಾಗಿದೆ ಅಂತಂದರೆ, ಒಂದು ಅಲಿಗೇಷನ್ ಅಂತ ಹೇಳ್ಬೋದು ತಾವು, ಬಟ್ ನನ್ನ ಹತ್ರ ಖಚಿತ ಮಾಹಿತಿ ಇಲ್ಲ. ಭಾಳ ಇಂಪಾರ್ಟೆಂಟ್ ವಿಷಯ ತಮ್ಮನ್ನ ಗಮನಿಸಲಿಕ್ಕೆ ಇಚ್ಛೆ ಬಯಸ್ತೀನಿ. ಇವತ್ತು ಸುಮಾರು ಈ ಥರದ ಎಲ್ಲ ಲೀಕ್ಸ್ನಲ್ಲಿ ನೋಡ್ತಾ ಇದ್ದಾರೆ, ಸುಮಾರು 89 ಲೀಕ್ಸ್ನಲ್ಲಿ ನೋಡಿದ್ರೆ ಇರ್ತಕ್ಕಂಥ ರಿಪೋರ್ಟ್ ನೋಡಿದ್ರೆ ಸುಮಾರು 6.5 ಕೋಟಿ ಮಕ್ಕಳಿಗೆ ಅನಾನುಕೂಲ ಆಗಿದೆ. ಇದರ ಬಗ್ಗೆ BJP ಅವರು ಎಲ್ಲಿ ಚಕಾರ ಅಂತ ಮಾತಾಡೋಂಗಿಲ್ಲ. ಓವರ್ ಲಾಸ್ಟ್ 10 years such leaks, 89 leaks have caused inconvenience to more than 6.5 crore students. ಇದು ವರದಿ ಬಂದಿರತಕ್ಕಂಥದ್ದು. ಮಾಹಿತಿ ಬೇಕಿದ್ರೆ ನಿಮಗೆ ಕೊಡ್ತೀನಿ ಕೂಡ, ಸೋರ್ಸ್ ಆಫ್ ಇನ್ಫಾರ್ಮೇಷನ್ ನಿಮ್ಗೆ ಕೊಡ್ತೀನಿ. ಆದರೆ ಇದ್ರ ಬಗ್ಗೆ ಚರ್ಚೆನೇ ಬರೋದಿಲ್ಲ. ಆದರೆ ಪ್ರಮುಖವಾದಂಥ ಒಂದು ಚರ್ಚೆಯಲ್ಲಿ ಭಾಳ ಇಂಪಾರ್ಟೆಂಟ್ ಇರತಕ್ಕಂಥದ್ದು ಈ AK ರಾಜನ್ ಕಮಿಟಿ ಅಂತ ಹೇಳಿ ತಮಿಳುನಾಡಲ್ಲಿ ಮಾಡಿದರು. ನಿಮಗೆ ಕಮಿಟಿಯ ನಾನು ಸಿನಾಪ್ಸಿಸ್ ಅಷ್ಟೇ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಇದೇನಾಗಿದೆ, ಇಂಗ್ಲೀಷ್ ಮೀಡಿಯಂನಲ್ಲಿ ಏನು ಮಕ್ಕಳು ಓದ್ತಾ ಇದ್ದಾರೆ ಅವರಿಗೆ ಈ ಎಕ್ಸಾಮ್ಸ್ಗಳಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಈ ದೇಶದಲ್ಲಿ ಅನುಕೂಲ ಆಗ್ತಕ್ಕಂಥದ್ದು. ಗೌರ್ಮೆಂಟ್ ಶಾಲೆಯಲ್ಲಿ ಮಕ್ಕಳು ಏನು ಓದ್ತಾ ಇದ್ದಾರೆ ಅವರಿಗೆ ಅನಾನುಕೂಲ ಆಗ್ತಕ್ಕಂಥದ್ದು. ಇದನ್ನು ಬಂದಿರತಕ್ಕಂಥ ಇದು ಸಬ್ಮಿಟ್ ಮಾಡಿದ್ದಾರೆ, MK ಸ್ಟಾಲಿನ್ ಅವರಿಗೆ ರಿಪೋರ್ಟ್ ಸಬ್ಮಿಟ್ ಮಾಡಿದ್ರೆ ತಮಗೆ ಕೊಡ್ತೀನಿ. ಇಂಗ್ಲೀಷ್ ಮೀಡಿಯಂ ಇರ್ತಕ್ಕಂಥದ್ದು 56% ಇರ್ತಕ್ಕಂಥದ್ದು ಅವರು 70%ವರೆಗೆ ಜಂಪ್ ಆಗಿದ್ದಾರೆ. ಏನು ಅಲ್ಲಿ ಅಂದರೆ ನಾವು ಯಾವ ಲೋಕಲ್ ಮೀಡಿಯಂ ತಮಿಳು ಅಂದರೆ ನಾವು ಕನ್ನಡ ಮೀಡಿಯಂ ಮತ್ತು ತಮಿಳು ಮೀಡಿಯಂನಲ್ಲಿ ಇರ್ತಕ್ಕಂಥ ಮಕ್ಕಳು ಆ ರಿಪೋರ್ಟ್ ಹೇಳ್ತಾ ಇದ್ದಾರೆ. ಸೀಟ್ಸು 14.4% ಇರ್ತಕ್ಕಂಥದ್ದನ್ನು 1.7%ಗೆ ಬಂದ್ಬಿಟ್ಟಿದೆ. ಭಾಳ ಇಂಪಾರ್ಟೆಂಟ್ ಅಂತಂದರೆ ರೂರಲ್ ಸ್ಟೂಡೆಂಟ್ಸು ಡೌನ್ ಬೈ ಅರೌಂಡ್ ಅಬೌಟ್ 12%. ಏನು ಇದೆಲ್ಲ ನಡೀತಾ ಇದೆ, ಯಾಕೆ ನಡೀತಾ ಇದೆ ಅಂತಂದರೆ ಇದನ್ನು ಲೋ ಇನ್ಕಮ್ ಗ್ರೂಪ್ ಇರ್ತಕ್ಕಂಥ ಸುಮಾರು 2.5 ಲಕ್ಷಕ್ಕಿಂತ ದುಡ್ಡು ಕಮ್ಮಿ ಇರತಕ್ಕಂಥ ಲೋ ಇನ್ಕಮ್ ಗ್ರೂಪ್ನವ್ರು ಸುಮಾರು ಆಲ್ಮೋಸ್ಟ್ 11% ಅವರಿಗೆ ಲಾಸ್ ಆಗ್ತದೆ. ಫಸ್ಟ್ ಜನರೇಷನ್ ಗ್ರಾಜ್ಯುಯೇಟ್ಸ್ ಏನು ಹೇಳ್ತೀವಿ 40% ಈ ಸೀಟ್ಸ್ಗಳನ್ನ ಲೂಸ್ ಆಗ್ತಕ್ಕಂಥ ಇದು ವರದಿ ಇದೆ, ಸಂಪೂರ್ಣದ ವರದಿ ಇದೆ. ಐ ಆಮ್ ನಾಟ್ ಮೇಕಿಂಗ್ ಎನಿ ಫಾಲ್ಸ್ ಅಲಿಗೇಷನ್ಸ್. ಇದು ಏನಾಗ್ತಾ ಇದೆ ಅಂತಂದರೆ, ಕಡ್ಡಾಯವಾಗಿ CBSEನಲ್ಲಿ ಏನು ಓದ್ತಾ ಇದ್ದಾರೆ ಆ ಮಕ್ಕಳಿಗೆ ಈ ಎಂಟ್ರೆನ್ಸ್ ಟೆಸ್ಟಲ್ಲಿ, ಯಾಕಂದರೆ ಅವ್ರು ಜಾಸ್ತಿ ದುಡ್ಡುಗಳನ್ನ ಕೊಟ್ಟು ಅಥವಾ ಈ ಥರದ ಎಕ್ಸಾಮಿನೇಷನಲ್ಲಿ ಯಾರು ಪ್ರಿಪೇರ್ ಆಗ್ತಾರೆ ಆ ಮಕ್ಕಳಿಗೆಲ್ಲ ಜಾಸ್ತಿ ಸೀಟ್ ಸಿಗ್ತಕ್ಕಂಥದ್ದು ವರದಿದೆ. ಇಟ್ಸ್ ನಾಟ್ ಐ ಆಮ್ ಮೇಕಿಂಗ್ ಎನಿ ಅಲಿಗೇಷನ್ಸ್. ಅವ್ರು ಫೈಂಡ್ ಔಟ್ ಮಾಡಿರ್ತಕ್ಕಂಥದ್ದು. ಸೊ ಇದು ಎಲ್ಲೋ ಒಂದು ಹಂತದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗಬೇಕಂತಕ್ಕಂಥದ್ದು ಒಂದು ವಾದ.